ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆಶಾ. ನಾನು ಒಂದು ಕಾರು ಕೊಳ್ಳಲು ನನ್ನ ಕಂಪನಿ ಮ್ಯಾನೇಜರ್ ಜೊತೆ ಏನೆಲ್ಲ ಮಾಡಬೇಕಾಯಿತು, ಅವನು ಯಾವ ರೀತಿ ನನಗೆ ಹಿಂದೆ ಮುಂದೆ ಮಾಡಿದ ಎಂಬ ಕಂಪ್ಲೀಟ್ ಸ್ಟೋರಿಯನ್ನು ನಿಮಗೆ ಹೇಳುತ್ತೇನೆ. ಕೊನೆಯಲ್ಲಿ ನೀವು ಸಹ ನನ್ನನ್ನು ಭೇಟಿಯಾಗಿ ಹೇಗೆ ಸುಖ ಪಡಬಹುದು ಎಂಬುದನ್ನು ಸಹ ಹೇಳುತ್ತೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ನನ್ನ ಹೆಸರು ಆಶಾ, ವಯಸ್ಸು 34. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ಮನೆಯಲ್ಲಿ 20ನೇ ವಯಸ್ಸಿಗೆ ಮದುವೆ ಮಾಡಿದರು. ಆದರೆ ಅವನೊಂದಿಗೆ ನಾನು ಹೆಚ್ಚು ಕಾಲ ಬಾಳಲು ಆಗಲಿಲ್ಲ. ಅವನಿಗೆ ಆ ಕೆಲಸ ಮಾಡಲು ಸರಿಯಾಗಿ ಬರುತ್ತಿರಲಿಲ್ಲ. ವಾರಕ್ಕೆ ಒಮ್ಮೆ, ತಿಂಗಳಿಗೆ ಒಮ್ಮೆ ಮಾತ್ರ ಅವನು ಆ ಕೆಲಸವನ್ನು ಮಾಡುತ್ತಿದ್ದನು. ನನಗೆ ಪ್ರತಿದಿನವೂ ಆ ಕೆಲಸ ಬೇಕಾಗಿತ್ತು. ಕೆಲವೊಮ್ಮೆ ದಿನಕ್ಕೆ 2-3 ಬಾರಿ ಆ ಕೆಲಸ ಬೇಕು ಅನಿಸುತ್ತಿತ್ತು. ಏನು ಮಾಡುವುದು? ಇಂಥ ಗಂಡನನ್ನು ಕಟ್ಟಿಕೊಂಡ ಮೇಲೆ ಹೇಗೋ 6 ವರ್ಷ ಅವನೊಂದಿಗೆ ಜೀವನ ಮಾಡಿದೆ. ದಿನಕದಂತೆ ಆ ಕೆಲಸದ ಮೇಲೆ ಆಸೆ ಜಾಸ್ತಿ ಆಯಿತು. ಇವನ ಜೊತೆ ಇದ್ದರೆ ಜೀವನ ಹೀಗೆ ಕಳೆಯಬೇಕಾಗುತ್ತದೆ ಎಂದು ತೀರ್ಮಾನ ಮಾಡಿ ಅವನನ್ನು ಬಿಟ್ಟು 2 ವರ್ಷ ಮನೆಯಲ್ಲಿ ಜೀವನ ಮಾಡಿದೆ. ಆನಂತರ ಬೆಂಗಳೂರಿಗೆ ಬಂದು ಒಂದು ಪ್ರೈವೇಟ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 1 ವರ್ಷ ಹೇಗೋ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿದ್ದೆ. ಆದರೂ ಸಹ ನನಗೆ ಆ ಕೆಲಸವಿಲ್ಲದೆ ಎಷ್ಟೋ ದಿನ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ನನ್ನ ಆ ಸಂಕಟವನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಹೀಗೆ ಇರುವಾಗ ನಮ್ಮ ಕಂಪನಿಯಲ್ಲಿ ಶಿವರಾಜ್ ಎಂಬ ಹೊಸ ಮ್ಯಾನೇಜರ್ ಬಂದರು. ಅವರ ವಯಸ್ಸು ಸುಮಾರು 48-50 ಇರಬಹುದು. ನೋಡಲು ಬಹಳ ಸುಂದರವಾಗಿದ್ದ. ಜಿಮ್ ಮಾಡಿಕೊಂಡು ಉತ್ತಮವಾದ ಬಾಡಿಯನ್ನು ಸಹ ಹೊಂದಿದ್ದರು. ಆಕರ್ಷಕವಾದ ನೋಟ, ನೋಡಲು ಬಹಳ ಸುಂದರವಾಗಿದ್ದರು. ಯಾರೇ ಆದರೂ ಸಹ ಅವರನ್ನು ಒಮ್ಮೆ ನೋಡಿದರೆ ಅವರೊಂದಿಗೆ ಆ ಕೆಲಸ ಮಾಡಬೇಕು ಎಂದು ಅನಿಸುವಷ್ಟು ಚೆನ್ನಾಗಿ ಇದ್ದರು. ನಾನು ಸಹ ಏನೂ ಕಡಿಮೆ ಇಲ್ಲ. ಯಾವ ಫಿಲಂ ಹೀರೋಯಿನ್ಗೂ ನಾನು ಕಡಿಮೆ ಇಲ್ಲ. ನೀವೇ ಹೇಳಿ ಫ್ರೆಂಡ್ಸ್, ನಾನು ನೋಡಲು ಚೆನ್ನಾಗಿಲ್ವಾ? ನಾನು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡೋಣ ಎಷ್ಟು ಜನ ನನ್ನನ್ನು ಇಷ್ಟಪಡುತ್ತಾರೆ ಎಂದು. ಅವರು ಹೊಸದಾಗಿ ಕೆಲಸಕ್ಕೆ ಬಂದ ದಿನ ಎಲ್ಲರನ್ನೂ ಒಬ್ಬೊಬ್ಬರಾಗಿ ಅವರ ಕ್ಯಾಬಿನೆಗೆ ಕರೆದು ಕೆಲಸದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಿದ್ದರು. ಆಗ ನನ್ನ ಸರದಿ ಬಂದಿತ್ತು. ಆಗ ನಾನು ಒಳಗೆ ಹೋದೆ. ಅವರ ಸೆಂಟಿನ ಪರಿಮಳ ನನ್ನನ್ನು ಬಹಳವಾಗಿ ಕಾಡಿತ್ತು. ಆದರೂ ಸಹ ಎಲ್ಲವನ್ನೂ ಕಂಟ್ರೋಲ್ ಮಾಡಿಕೊಂಡು ಬೇಗ ಅವರ ಮುಂದೆ ಹೋಗಿ ನಿಂತುಕೊಂಡು ಆಗ ಅವರು, ಹಲೋ ಆಶಾ, ಹೇಗಿದ್ದೀರಾ ಎಂದು ಕೇಳಿದರು. ನಾನು, ಸರ್, ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದ. ಐ ಆಮ್ ಫೈನ್ ಎಂದು ಹೇಳಿದರು. ಆನಂತರ ಕೆಲಸದ ವಿಚಾರವನ್ನು ಶುರು ಮಾಡಿದರು. ಅವರಿಗೆ ಉತ್ತಮವಾಗಿ ನಮ್ಮ ಕಂಪನಿಯ ಎಲ್ಲ ಮಾಹಿತಿಯನ್ನು ನಾನು ನೀಡಿದೆ. ಆಗ ಅವರು ನನಗೆ ಆಕರ್ಷಿತರಾಗಿ, ವೆರಿ ಗುಡ್ ಆಶಾ, ನೀನು ಎಲ್ಲ ಮಾಹಿತಿಯನ್ನು ನನಗೆ ಉತ್ತಮವಾಗಿ ನೀಡಿದ್ದೀಯಾ, ಐ ಲೈಕ್ ಯು ಎಂದು ಹೇಳಿದರು. ಆಗ ನನಗೆ ಬಹಳ ಸಂತೋಷವಾಯಿತು. ಆನಂತರ ಅವರು, ನಿಮ್ಮ ಊರು ಯಾವುದು, ಈಗ ಎಲ್ಲಿದ್ದೀಯಾ ಎಂಬ ಎಲ್ಲ ಮಾಹಿತಿಯನ್ನು ಕೇಳಿದರು. ಆಗ ನಾನು ಹೇಳಿದೆ, ಸರ್, ನಮ್ಮ ಊರು ಮೈಸೂರು. ಮದುವೆಯಾಗಿ ಗಂಡ ಬಿಟ್ಟಿದ್ದಾನೆ. ಈಗ ಒಬ್ಬಳೇ ಬೆಂಗಳೂರಿನ ಬಾಪೂಜಿನಗರದಲ್ಲಿ ವಾಸವಿದ್ದೇನೆ ಎಂದು ಹೇಳಿದೆ. ಆಗ ಅವರು, ಓ ಹೌದಾ, ನಾನು ಸಹ ವಿಜಯನಗರದಲ್ಲಿ ವಾಸವಿರುವುದು. ಬಾಪೂಜಿನಗರದ ಮುಖಾಂತರವೇ ಪ್ರತಿದಿನ ಹೋಗುತ್ತೇನೆ ಬರುತ್ತೇನೆ ಎಂದು ಹೇಳಿದರು. ಮತ್ತು ನೀನು ಪ್ರತಿದಿನ ಹೇಗೆ ಹೋಗುತ್ತೀಯಾ ಅಂತ ಕೇಳಿದರು. ಸರ್, ನಾನು ಬಸ್ಸಿನಲ್ಲಿ ಹೋಗುತ್ತೇನೆ ಎಂದು ಹೇಳಿದೆ. ಆಗ ಅವರು, ಹಾಗಾದರೆ ಒಂದು ಕೆಲಸ ಮಾಡು, ನಿನ್ನ ಫೋನ್ ನಂಬರ್ ಕೊಡು, ನಾನು ಪ್ರತಿದಿನ ಬರುವಾಗ ನಿನ್ನನ್ನು ಪಿಕ್ ಮಾಡಿಕೊಂಡು
ಬರುತ್ತೇನೆ ಮತ್ತು ಸಂಜೆ ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದರು. ಆಗ ನನಗೆ ಬಹಳ ಖುಷಿಯಾಯಿತು. ಆದರೂ ಸಹ ಸಂಕೋಚದಿಂದ, ಪರವಾಗಿಲ್ಲ ಸರ್, ನಾನು ಬಸ್ಸಿನಲ್ಲಿ ಹೋಗುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವರು, ನಾನೇನು ನಿನಗೆ ಕಾರಿನಲ್ಲಿ ಮುತ್ತು ಕೊಡುವುದಿಲ್ಲ ಬಾ ಎಂದು ನಗುತ್ತಾ ಹೇಳಿದರು. ನಾನು ಸಂಕೋಚದಿಂದ, ಅಯ್ಯೋ ಹೋಗಿ ಸರ್ ಎಂದು ಅವರ ಕ್ಯಾಬಿನ್ನಿಂದ ಹೊರಬಂದೆ. ನಾನು ಬಂದು ನನ್ನ ಜಾಗದಲ್ಲಿ ಕುಳಿತುಕೊಂಡಾಗ ನನ್ನ ವಾಟ್ಸಪ್ಗೆ ಅವರ ಮೆಸೇಜ್ ಬಂತು. ಆಫೀಸ್ ಬಿಟ್ಟ ನಂತರ ಪಾರ್ಕಿಂಗ್ಗೆ ಬಾ, ಕಾರಿನಲ್ಲಿ ಹೋಗೋಣ ಎಂದು ಮೆಸೇಜ್ ಮಾಡಿದ್ದರು. ನಾನು ಮನಸ್ಸಿನಲ್ಲಿ, ಆಹಾ, ಒಳ್ಳೆ ಆಫರ್ ಸಿಕ್ಕಿತು ಎಂದುಕೊಂಡು ಓಕೆ ಸರ್ ಎಂದು ಮೆಸೇಜ್ ಹಾಕಿದೆ. ಆನಂತರ ಕೆಲಸವನ್ನು ಮುಗಿಸಿಕೊಂಡು ಅವರು ಹೇಳಿದ ಹಾಗೆ ಪಾರ್ಕಿಂಗ್ಗೆ ಹೋದೆ. ಬಿಳಿ ಬಣ್ಣದ BMW X3 ಕಾರು ನಿಂತಿತ್ತು. ಅದನ್ನು ನೋಡಿ ಬಹಳ ಆಕರ್ಷಿತನಾಗಿ ಕಾರಿನ ಒಳಗಡೆ ಹೋಗಿ ಕುಳಿತುಕೊಂಡೆ. ಬಹಳ ಮಜವಾಗಿತ್ತು ಆ ಸೀಟುಗಳು, ಕಾರಿನ ಈಶಾರಾಮಿತನ. ನಾನು ಅವರನ್ನು ಕೇಳಿದೆ, ಸರ್, ಕಾರಿನ ಬೆಲೆ ಎಷ್ಟು ಎಂದು. ಆಗ ಅವರು ಹೇಳಿದರು, ಈ ಕಾರಿನ ಬೆಲೆ ಕೇವಲ 95 ಲಕ್ಷ ಎಂದು. ನಾನು ಗಾಬರಿಯಿಂದ, ಏನ್ ಸರ್ 95 ಲಕ್ಷ ಕೇವಲ ಎಂದು ಹೇಳುತ್ತಿದ್ದೀರಾ ನೀವು ಎಂದು ಕೇಳಿದೆ. ಆಗ ಅವರು ಹೇಳಿದರು, ನನ್ನ ಬಳಿ ಈ ರೀತಿ ಹಲವು ಕಾರುಗಳಿವೆ ಎಂದು ಹೇಳಿದರು. ಆಗ ನಾನು ಆಶ್ಚರ್ಯದಿಂದ ಅವರನ್ನು ನೋಡಲು ಪ್ರಾರಂಭಿಸಿದೆ. ಆಗ ಅವರು ಹೇಳಿದರು, ಏಕೆ ನಿನಗೂ ಈ ಕಾರನ್ನು ಕೊಂಡುಕೊಳ್ಳುವ ಆಸೆ ಇದೆ ಎಂದು ಕೇಳಿದರು. ಆಗ ನಾನು, ನಮ್ಮಂತ ಮಧ್ಯಮ ವರ್ಗದ ಜನರಿಗೆ ಎಲ್ಲಿ ಸಾಧ್ಯ ಸರ್ ಎಂದು ಹೇಳಿದೆ. ಆಗ ಅವರು, ನಿನಗೆ ಹಣದಲ್ಲಿ ಬಡತನವಿರಬಹುದು, ಆದರೆ ನಿನ್ನ ದೇಹ ಸಿರಿಯಲ್ಲಿರುವ ಐಶ್ವರ್ಯ ಯಾರಲ್ಲಿಯೂ ಇಲ್ಲ ಎಂದು ಹೇಳಿದರು. ಆಗ ನಾನು ಏನು ಮಾತನಾಡುವುದು ಗೊತ್ತೇ ಆಗಲಿಲ್ಲ. ಆ ಸಮಯಕ್ಕೆ ಬಾಪೂಜಿ ನಗರ ಬಂದಿತ್ತು. ಅವರು ನನ್ನ ಕೈಯನ್ನು ಮುಟ್ಟಿ, ಓಕೆ, ಹುಷಾರಾಗಿ ಹೋಗಿ ಬಾ, ಬೆಳಗ್ಗೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದರು. ನಾನು ಮನೆಗೆ ಬಂದ ನಂತರ ಆ ದಿನವೆಲ್ಲ ನನಗೆ ಅವರು ಹೇಳಿದ ಮಾತು, ಅವರ ನೋಟ, ಅವರ ಕಾರು, ಕನಸಿನಲ್ಲಿಯೂ ಸಹ ಕಾರು ಬರುತ್ತಿತ್ತು. ರಾತ್ರಿಯವರು ಒಂದು ಮೆಸೇಜ್ ಸಹ ಮಾಡಿದ್ದರು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಮೈ ಡಾರ್ಲಿಂಗ್ ಎಂದು. ಆ ಮೆಸೇಜ್ ನೋಡಿ ನನಗೆ ಬಹಳ ಆಸೆಯಾಯಿತು, ಆದರೆ ಅವರಿರಲಿಲ್ಲ. ಹಾಗಾಗಿ ನಾನೇ ಆ ಕೆಲಸವನ್ನು ಮಾಡಿಕೊಂಡು ಮಲಗಿಕೊಂಡೆ. ಮರುದಿನ ಮಾರ್ನಿಂಗ್ ಅವರು ಬಂದು ಕಾಲ್ ಮಾಡಿದರು. ನಾನು ಫುಲ್ ಚೆನ್ನಾಗಿ ರೆಡಿಯಾಗಿ ಕಾರಿನಲ್ಲಿ ಕುಳಿತುಕೊಂಡು ಅವರನ್ನು ನೋಡುತ್ತಾ, ಸರ್, ನೀವು ಇವತ್ತು ಬಹಳ ಚೆನ್ನಾಗಿ ಕಾಣುತ್ತಿದ್ದೀರಾ ಎಂದು ಹೇಳಿದೆ. ಅದಕ್ಕೆ ಅವರು, ಥ್ಯಾಂಕ್ ಯು ಸೋ ಮಚ್ ಆಶಾ ಎಂದು ಹೇಳಿದರು. ಕಾರು ಚಾಲನೆ ಮಾಡುತ್ತಾ ಅವರು ಬೇರೆ ರಸ್ತೆಯನ್ನು ಹಿಡಿದರು. ಅವರು ಹೇಳಿದರು, ಆಶಾ, ಈ ರಸ್ತೆಯಲ್ಲಿ ನಂದು ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ಸ್ವಲ್ಪ ನೋಡಿಕೊಂಡು ಹೋಗೋಣ ಎಂದು ಹೇಳಿದರು. ನಾನು, ಓಕೆ ಸರ್, ಆಯ್ತು ಎಂದು ಅವರನ್ನು ನೋಡುತ್ತಾ ಕುಳಿತುಕೊಂಡೆ. ಕಾರ್ ಅಪಾರ್ಟ್ಮೆಂಟ್ಗೆ ಬಂದು ಸೇರಿತು. ನಾವಿಬ್ಬರೂ ಲಿಫ್ಟಿನಲ್ಲಿ ಅಪಾರ್ಟ್ಮೆಂಟ್ಗೆ ಬಂದು ಅಪಾರ್ಟ್ಮೆಂಟ್ ಬಾಗಿಲನ್ನು ತೆಗೆದು ಇಬ್ಬರು ಒಳಗಡೆ ಬಂದು ರೂಮ್ ಲಾಕ್ ಮಾಡಿಕೊಂಡ ನಂತರ ನನಗೆ ಎಲ್ಲವೂ ಅರ್ಥವಾಗಿತ್ತು. ಆಗ ಅವರು ನಿಧಾನವಾಗಿ ನನ್ನ ಕೈ ಹಿಡಿದುಕೊಂಡು ನನಗೆ ಮನೆಯಲ್ಲಿರುವ ಹಳೆಯ ಕಾರನ್ನು ಓಡಿಸಿ, ಬಹಳ ಬೇಜಾರಾಗಿದೆ, ನಿನ್ನಂತಹ ಒಂದು ಐಷಾರಾಮಿ ಕಾರನ್ನು ಓಡಿಸಬೇಕೆಂಬ ಆಸೆಯಾಗುತ್ತಿದೆ, ಕಾರನ್ನು ಓಡಿಸಲು ಪರ್ಮಿಷನ್ ಕೊಡುತ್ತೀಯಾ ಆಶಾ ಎಂದು ಕೇಳಿ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡರು. ಇಬ್ಬರು ಸಹ ಆ ಕೆಲಸದ ಮೂಡಿಗೆ ಹೋಗಿದವು. ಆದರೆ ನಾನು ಆ ಕೆಲಸ ಮಾಡಲು ಬಿಡದೆ ಒಂದು ಷರತ್ತು ಹಾಕಿದೆನು, ನೀವು ನನ್ನ ಕಾರನ್ನು ಓಡಿಸಬೇಕೆಂದರೆ ನನಗೆ ನಿಮ್ಮ ಬಳಿ ಇರುವ ಕಾರಿನ ರೀತಿಯ ಒಂದು ಹೊಸ ಕಾರನ್ನು ಕೊಡಿಸಬೇಕು ಎಂದು ಕೇಳಿದೆ. ಆಗ ಅವರು, ಆಯ್ತು, ಕೊಡಿಸುತ್ತೇನೆ, ಮೊದಲು ಈ ಕೆಲಸವನ್ನು ಮಾಡಲು ಬಿಡು ಎಂದು ಕೇಳಿದರು. ನಾನು, ಅದಕ್ಕೆ ಆಗುವುದಿಲ್ಲ, ಮೊದಲು ಕಾರನ್ನು ಕೊಡಿಸಿ ಆನಂತರ ಈ ಕೆಲಸವನ್ನು ಮಾಡಿ ಎಂದು ಹೇಳಿದೆ. ಅವರು
ಬಹಳಷ್ಟು ಹಠ ಮಾಡಿದರು. ನಾನಂತೂ ಆ ಕೆಲಸ ಮಾಡಲು ಬಿಡಲೇ ಇಲ್ಲ. ಆಗ ಅವರು ಸರಿ ಬಾ ಎಂದು ನೇರವಾಗಿ ಬಿಎಂಡಬ್ಲ್ಯೂ ಕಾರ್ ಶೋರೂಂಗೆ ಕರೆದುಕೊಂಡು ಹೋದರು. ಅಲ್ಲಿ ಕಾರ್ ಸೇಲ್ಸ್ ಮಾಡುವವನು ಬಂದನು. ನಾನು ಅವನನ್ನು ಈ ಕಾರಿನಲ್ಲಿರುವ ಫೀಚರ್ಸ್ ಗಳನ್ನು ಪೂರ್ತಿಯಾಗಿ ತಿಳಿಸಿಕೊಡಿ ಎಂದು ಕೇಳಿದೆ. ಕಾರ್ ಶೋರೂಮ್ ನವರು ಬಂದು, ನಮಸ್ಕಾರ ಮೇಡಂ, BMX3 ಕಾರಿನ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ವಿವರಗಳನ್ನು ನಿಮಗೆ ತಿಳಿಸಲು ಸಂತೋಷವಾಗುತ್ತಿದೆ. ಇಂಜಿನ್ ಮತ್ತು ಕಾರ್ಯಕ್ಷಮತೆ BMX2 ಇಂಜಿನ್ ಆಯ್ಕೆಗಳೊಂದಿಗೆ ಲಭ್ಯವಿದೆ. 204 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದು 252 ಶಕ್ತಿ ಮತ್ತು 350 Nm ಟಾರ್ಕ್ ಉತ್ಪಾದಿಸುತ್ತದೆ. 30 ಇನ್ಲೈನ್ 6 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ 340i ಮಾದರಿಯಲ್ಲಿ ಲಭ್ಯವಿರುವ ಈ ಇಂಜಿನ್ 360 HP ಶಕ್ತಿ ಮತ್ತು 500 Nm ಟಾರ್ಕ್ ನೀಡುತ್ತದೆ. ಎಲ್ಲಾ ಮಾದರಿಗಳಲ್ಲೂ 8 ಸ್ಪೀಡ್ ಸ್ಟೆಪ್ರೋನಿಕ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಮತ್ತು BNDO-X ಡ್ರೈವ್ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಅನ್ನು ಹೊಂದಿದೆ. ಇದು ಉತ್ತಮ ಚಾಲನಾ ಅನುಭವವನ್ನು ಒದಗಿಸುತ್ತದೆ. ಆಂತರಿಕ ಮತ್ತು ಸೌಲಭ್ಯಗಳು. X3 ಕಾರು ಆಕರ್ಷಕ ಮತ್ತು ಆರಾಮದಾಯಕ ಆಂತರಿಕ ವಿನ್ಯಾಸವನ್ನು ಹೊಂದಿದೆ. 123 ಇಂಚಿನ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಸ್ಪಷ್ಟ ಮತ್ತು ವಿವರವಾದ ಡ್ರೈವಿಂಗ್ ಮಾಹಿತಿಯನ್ನು ಒದಗಿಸುತ್ತದೆ. ಪನೋರಾಮಿಕ್ ಗ್ಲಾಸ್ ರೂಫ್ ಕಾರಿನ ಒಳಭಾಗಕ್ಕೆ ಹೆಚ್ಚು ಬೆಳಕು ಮತ್ತು ತಾಜಾ ಗಾಳಿಯನ್ನು ನೀಡುತ್ತದೆ. ಹಾರ್ಮನ್ ಗಾರ್ಡನ್ ಸೌಂಡ್ ಸಿಸ್ಟಮ್ ಉನ್ನತ ಮಟ್ಟದ ಧ್ವನಿ ಗುಣಮಟ್ಟವನ್ನು ಒದಗಿಸುತ್ತದೆ. ಸುರಕ್ಷತೆ ಮತ್ತು ತಂತ್ರಜ್ಞಾನ. BMX3 ಕಾರು ಅತ್ಯಾಧುನಿಕ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿದ ಡ್ರೈವಿಂಗ್ ಅಸಿಸ್ಟೆಂಟ್, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಫ್ರಂಟ್ ಕೊಲಿಷನ್ ವಾರ್ನಿಂಗ್ ಮತ್ತು ಬ್ರೇಕ್ ಇಂಟರ್ವೆನ್ಷನ್ ಮುಂತಾದವುಗಳನ್ನು ಒಳಗೊಂಡಿದೆ. ಪಾರ್ಕಿಂಗ್ ಅಸಿಸ್ಟೆಂಟ್ ಪ್ಲಸ್ 360 ಡಿಗ್ರಿ ಕ್ಯಾಮೆರಾ, ಪಾರ್ಕಿಂಗ್ ಸೆನ್ಸಾರ್ಗಳು ಮತ್ತು ರಿವರ್ಸಿಂಗ್ ಅಸಿಸ್ಟೆಂಟ್ ಅನ್ನು ಹೊಂದಿದೆ. ಬೆಲೆ ಮತ್ತು ಲಭ್ಯತೆ. ಬೆಂಗಳೂರು ನಗರದಲ್ಲಿ BNDO-3 ಕಾರಿನ X ಶೋರೂಮ್ ಬೆಲೆ 75 ಲಕ್ಷದಿಂದ 95. ವಿವಿಧ ಮಾದರಿಗಳ ಆನ್ ರೋಡ್ ಬೆಲೆಗಳು ಆಯ್ಕೆ ಮಾಡಿದ ರೂಪಾಂತರ ಮತ್ತು ಕಸ್ಟಮೈಸೇಷನ್ ಆಪ್ಷನ್ಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಮೇಡಂ, ನೀವು ಈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಲು ಬಯಸುವಿರಾ ಎಂದು ಕೇಳಿದ. ಆಗ ನಾನು, ನಮ್ಮ ಬಳಿ ಈಗಾಗಲೇ ಈ ಕಾರ್ ಇದೆ, ನಮಗೆ ಕಪ್ಪು ಬಣ್ಣದ ಕಾರ್ ಬೇಕು ಎಂದು ಹಣವನ್ನು ಪೇ ಮಾಡಿ ಬುಕ್ ಮಾಡಿ ಮತ್ತೆ ಅಪಾರ್ಟ್ಮೆಂಟ್ಗೆ ಹೋದೆವು. ಅಲ್ಲಿ ಅವರಿಗೆ ಬೇಕಾದ ಎಲ್ಲ ಆ ಕೆಲಸವನ್ನು ಹಿಂದೆ ಮುಂದೆ ಮಾಡಿಕೊಂಡರು. ನಾನು ಸಹ ಬಹಳ ಕಾರಿನಲ್ಲಿ ಎಂಜಾಯ್ ಮಾಡಿದೆ. ಅದಾದ 1 ವಾರದಲ್ಲಿ ನನಗೆ ಕಾರ್ ಡೆಲಿವರಿ ಸಿಕ್ಕಿತು. ನಂತರ ಪ್ರತಿದಿನವೂ ಸಹ ನಾನು ನನ್ನ ಹೊಸ ಕಾರಿನಲ್ಲಿ ಅವರೊಂದಿಗೆ ಎಂಜಾಯ್ ಮಾಡಲು ಶುರುಮಾಡಿದೆ. ಅವರು ಕಂಪನಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೊರಟು ಹೋದರು. ಈಗ ನನ್ನೊಂದಿಗೆ ನನ್ನ ಕಾರಿನಲ್ಲಿ ಡ್ರೈವ್ ಮಾಡಿಕೊಂಡು ನನಗೆ ಬೇಕಾದ ಆ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದೇನೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.